ಆನೇಕಲ್ ಪಟ್ಟಣದ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಳೆಯ ವಿದ್ಯಾರ್ಥಿಗಳಿಂದ ಪದವಿ ಘಟಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿವಿಧ ವಿಭಾಗಗಳಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಹಳೆ ವಿದ್ಯಾರ್ಥಿಗಳಾದ ಜೈಕುಮಾರ್, ಜಗದೀಶ್, ಅಭಿನಯ್ ರವರ ತಂಡವು ಘಟಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದರು. ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. 2020ರಿಂದ 23ನೇ ಶೈಕ್ಷಣಿಕ ಸಾಲಿನ 45 ವಿದ್ಯಾರ್ಥಿಗಳು ಘಟಿಕೋತ್ಸವದಲ್ಲಿ ಪದವಿ ಪಡೆದರು. ವಿವಾಹಿತ ಮಹಿಳೆಯರು ಅಧ್ಯಯನ ನಡೆಸಿ ಪದವಿ ಪಡೆದು ಘಟಿಕೋತ್ಸವದಲ್ಲಿ ಹಾಜರಾಗಿದ್ದು ವಿಶೇಷವಾಗಿತ್ತು. ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮುಂದಿನ ದಿನಗಳಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘವನ್ನ ಸ್ಥಾಪಿಸಿ ಕಾಲೇಜಿನ ಸಮಗ್ರ ಅಭಿವೃದ್ಧಿಗೆ ಕೈಜೋಡಿಸುವ ಭರವಸೆಯನ್ನ ವಿದ್ಯಾರ್ಥಿಗಳು ನೀಡಿದರು. ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಕೆ ನಂದಕುಮಾರ್, ಡಾಕ್ಟರ್ ಆರ್ ಅನಂತಮೂರ್ತಿ ಮತ್ತು ಕೆಎಸ್ ಶಾರದಾ ಹಾಗೂ ಡಾಕ್ಟರ್ ರಾಮಕೃಷ್ಣಪ್ಪ ವಿ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ, ಹಳೆಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2020ರಿಂದ 23ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ BA ವ್ಯಾಸಂಗ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ ರಾಮಕೃಷ್ಣ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಂದಕುಮಾರ್ ಸರ್ ಅವರು ಸಂಸ್ಥಾಪಕರು ದ ಸನ್ಸ್ಟಾರ್ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಆನೇಕಲ್ ಹಾಗೂ ನಮ್ಮ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥವರು ತಮ್ಮ ನಲ್ನುಡಿಗಳನ್ನು ಹಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಸರ್. ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಎಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ಅಂದರೆ ಹೇಳ್ಕೊಂಡ್ರೆ ಸುಮ್ಮನೆ ಇದು ಮಾಡಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗೋಪಾಲರಾಜು ಸರ್ಕಾರಿ ಪ್ರಥಮ ಕಾಲೇಜು 2020-23ರ ಶೈಕ್ಷಣಿಕ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಅನಂತಮೂರ್ತಿ ಸರ್ ಅವ್ರಿಗೂ ಹಾಗೂ ಶ್ರೀಮತಿ ಶಾರದಾ KS ಅವ್ರಿಗೂ ಹಾಗೂ ಇದೇ ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ರಾಮಕೃಷ್ಣ ಅವ್ರಿಗೂ ಹಾಗೂ ರಾಮಕೃಷ್ಣಪ್ಪ ಸರ್ ಅವ್ರಿಗೂ ನಾನು CDC ಪರವಾಗಿ ತುಂಬ ಹೃದಯಗಳನ್ನು ಸ್ವಾಗತವನ್ನು ಕೋರ್ಕೊಳ್ತೀನಿ. ಅದೇ ರೀತಿಯಾಗಿ ಯಾಕೆಂದರೆ ನನಗೆ ಹೆಚ್ಚಿನಾಗಿ ಮಾತಾಡೋದಕ್ಕೆ ಬರೋದಿಲ್ಲ, ಎರಡು ಮಾತನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆಡ್ತೀನಿ ಅಂತ ಕೇಳ್ಕೊಳ್ತೀನಿ. ಏನಂದರೆ ಈಗ ಸಾರ್ ಹೇಳಿದಂಗೆ ರಾಮಕೃಷ್ಣ ಸರ್ ಅವರು
ನಡೆಸಬೇಕಾದ್ರೆ ನಾಯಕ ಅನ್ನೋದು ಎಷ್ಟು ಮುಖ್ಯ ಆಗಿರ್ತಿತ್ತೋ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾದ್ರೆ ನಾಯಕನ ಪಾತ್ರ ಅಷ್ಟೇ ಮುಖ್ಯವಾಗಿರ್ತಿದೆ. ಆ ನಾಯಕನ ಪಾತ್ರವನ್ನ ಜಯಕುಮಾರ್ ತಂಡದವರು ವಹಿಸಿರ್ತಾರೆ. ಅವ್ರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ 2020-2023 ಸಾಲಿನ ವಿದ್ಯಾರ್ಥಿಗಳು ಈಗಾಗಲೇ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರು ಪದವಿಯನ್ನು ಸಹ ಮುಗಿಸಿರ್ತಾರೆ. ಏನಂದ್ರೆ ಒಂದು ಪದವಿ ಮಾಡಬೇಕು ಅಂತ ಹೇಳಿದ್ರೆ ಅವರ ಪಟ್ಟಂತ ಶ್ರಮ ಪರಿಶ್ರಮ ಅದು ಅವ್ರಿಗೆ ತಿಳಿದಿರುತ್ತದೆ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಮೊದಲೆಲ್ಲ ಬೆರಳೆಕ್ಕೆಷ್ಟು ಡಿಗ್ರಿ ಒಂದು BA BCom ಇದ್ರು. ಇವತ್ತು ದಿವಸ ಬಹಳಷ್ಟು ಜನ ಡಿಗ್ರಿಯನ್ನು ಪಡೆದುಕೊಳ್ತಾ ಅವರ ಉನ್ನತ ವ್ಯಾಸಂಗಕ್ಕೆ ಹೋಗ್ತಾ ದೇಶದ ಒಂದು ಪ್ರಜೆಯನ್ನು ಆಗಿರ್ತಾರೆ. ಆ ರೀತಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಮತ್ತೆ ಇನ್ನೊಂದೇನೆಂದ್ರೆ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ರ ಜೊತೆಗೆ ಈ ಕಾಲೇಜಿನ ಅಭಿವೃದ್ಧಿಗೋಸ್ಕರ ಯಾವಾಗಲೂ ನೀವು ಸಹ ಕೈ ಜೋಡಿಸ್ರಿ ಅಂತ ಕೇಳ್ಕೊಳ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಈ ಕಾಲೇಜಿನ ಅಧ್ಯಾಪಕರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ಇಷ್ಟು ಅದ್ಭುತವಾಗಿ ಮಾತಾಡಿದಂಥ ನಂದಕುಮಾರ್ ಸರ್ ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ನಮ್ಮ ಕಾಲೇಜಿನ ಕಚೇರಿ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಮತಿ ಶಾರದಾ KS ರವರು ಅಧೀಕ್ಷಕರು ಅವರು ಈ ಸಂತೋಷದ ಸಮಾರಂಭವನ್ನು ಕುರಿತು ತಮ್ಮ ಪ್ರೀತಿಯ ಮಾತುಗಳನ್ನು ಹೇಳಬೇಕು ಅಂತೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಮತ್ತು ಮುಂದೆ ಇರುವಂಥ ಎಲ್ಲರಿಗೂ ವಂದಿಸ್ತಾ ಎಲ್ಲರಿಗೂ ನಿಮ್ಮ ಕಾನ್ವೊಕೇಶನ್ ಏನು ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ಆಗಮಿಸಿರ್ತಕ್ಕಂತಹ ಡಾಕ್ಟರ್ R. ಅನಂತಮೂರ್ತಿ ಸರ್ ಅವರು ಪ್ರಾಧ್ಯಾಪಕರು ಹಿತನುಡಿಗಳನ್ನು ನುಡಿಬೇಕು ಅಂತ ಹೇಳಿ ಈ ಮೂಲಕ ಅವರಲ್ಲಿ ಮನವಿಯನ್ನ ಮಾಡ್ತಾರೆ. ಆತ್ಮೀಯ ಸ್ನೇಹಿತರೆ, ವಿದ್ಯಾರ್ಥಿ ಜೀವನ ಮರೆಯಲಾಗದ ಜೀವನ. ವಿದ್ಯಾರ್ಥಿ ಜೀವನ ಮರೆಯಲಾಗದ ಜೀವನ, ಮರಳಿ ಬಾರದ ಜೀವನ. ನೆನಪಿರಲಿ, ಮರಳಿ ಬಾರದ ಜೀವನ. ಈ ಜೀವನನ ನೀವು ಅದು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಆ ನಂತರ ಬೇರೆ ಬೇರೆ ಹಂತಗಳಲ್ಲಿ ಓದಿದ್ದೀರಾ, ಜ್ಞಾನವನ್ನು ಗಳಿಸಿದ್ದೀರಾ. ಈ ಸುಂದರ ಅವಕಾಶವನ್ನ ಹಂಚಿಕೊಳ್ಳಿಕ್ಕೆ ನನಗೆ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು, ನಿಮಗೆ ಛತ್ರಿಯನ್ನ ನೋಡಿದ್ದೀರಾ. ಆತ್ಮವಿಶ್ವಾಸ ಛತ್ರಿ ಇದ್ದಂತೆ. ಛತ್ರಿ ಮಳೆಯನ್ನ ತಡೆಯೋಕ್ಕಾಗಲ್ಲ, ಛತ್ರಿ ಮಳೆಯನ್ನ ತಡೆಯೋಕ್ಕಾಗಲ್ಲ, ಆದರೆ ನಮ್ಮನ್ನ ನೆನೆಯದಂತೆ ತಡೆಯುತ್ತೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನ ಎಂತ ಸಂದರ್ಭದಲ್ಲೂ ಏನ್ ಮಾಡುತ್ತೆ, ಯಶಸ್ಸಿನ ಕಡೆಗೆ ಸಾಗಿಸುತ್ತೆ. ಬಹುಶಃ 2020ರಲ್ಲಿ ಒಬ್ಬರು ಹಿಲ್ ಮ್ಯಾನ್ ಅಂತ ಒಬ್ಬರು ಕನ್ಸಿಡರ್ ಮಾಡಿದ್ರೆ ನೀವು, ಹಿಲ್ ಮ್ಯಾನ್ ಅಂತ. ಆ ಹಿಲ್ ಮ್ಯಾನ್ ಅಂತಕ್ಕಂಥವನು ಪಾಪ ಅವನ ಪತ್ನಿ ಅವಳನ್ನು ತುಂಬು ಗರ್ಭಿಣಿಯಾಗಿತ್ತು. ಅವರ ಮನೆ ಒಂದು 20 ನಿಮಿಷ ಕ್ರಮಿಸುವ ಹಾದಿ.
ಆದ್ರೆ ಅವರ ಮನೆಗೆ ಆ ಕಲ್ಲೊಂದು ಬೆಟ್ಟವೊಂದು ಅಡ್ಡ ಇದ್ದು 1.5 ಕಿಲೋಮೀಟರ್ ಕ್ರಮಿಸಬೇಕಾಗಿತ್ತು, 1.5 ಗಂಟೆ ನಡಿಬೇಕಾಗಿತ್ತು ಬಸ್ ಬಂದ್ರೆ. ಆ 1.5 ಗಂಟೆಯಲ್ಲಿ ಅವನ ಪತ್ನಿಯ ಪ್ರಾಣ ಹಾರಿಹೋಯಿತು. ಅವತ್ತವನು ಛಲ ತೆಗೆದುಕೊಂಡ, ಒಂದು ನಿರ್ಧಾರ ತೆಗೆದುಕೊಂಡ, ನಾನು ಈ ಕಲ್ಲನ್ನ ಪುಡಿ ಮಾಡ್ತೇನೆ. ಗ್ರಾಮ ಪಂಚಾಯತಿಗೆ ರಿಕ್ವೆಸ್ಟ್ ಮಾಡಲಿಲ್ಲ, ನಗರ ಪಂಚಾಯತಿಗೆ ರಿಕ್ವೆಸ್ಟ್ ಮಾಡಲಿಲ್ಲ, ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿಲ್ಲ. ಅವನೇ ಸುತ್ತಿಗೆ ತಗೊಂಡ, ಹುಳಿ ತಗೊಂಡ, ಕಲ್ಲನ್ನ ಹೊಡೆದ. ಎಲ್ಲಿವರೆಗೆ ಹೊಡೆದ ಅಂದ್ರೆ ಆ ಕಲ್ಲು ಪುಡಿ ಆಗುವವರೆಗೂ ಹೊಡೆದ. ಹಾಗಾಗಿ ಅವನು ಹಿಲ್ ಮ್ಯಾನ್, ಆ ಆತ್ಮವಿಶ್ವಾಸ ನಿಮ್ಮಲ್ಲಿರಲಿ, ನೀವೇನಾದ್ರೂ ಸಾಧಿಸ್ತೀರಾ ಅನ್ನೋ ಸಾಧನೆಯ ಹಾದಿ ನಿಮ್ಮದಾಗ್ಲಿ. ಇದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 1953ರಲ್ಲಿ ನಮ್ಮ ಟೇನ್ ಸಿಂಗ್ ಎವರೆಸ್ಟ್ ಪರ್ವತದ ಹತ್ತಿರಕ್ಕೆ ಹೋದಾಗ ಮಿಸ್ ಆಗ್ಬಿಡ್ತು. ಆದ್ರೆ ಅದರ ಕೆಳಗಡೆ ಬಂದು ಅವನು ಹೇಳ್ತಾನೆ, ಪರ್ವತ, ನಾನು ನಿನ್ನ ಮೇಲೆ ಹತ್ಯೆ ಹತ್ತುತ್ತೇನೆ. ನಾನು ನಿರ್ಧಾರ ಮಾಡಿದ್ದೇನೆ, ನಾನು ಹಿಮಾಲಯದ ಶಿಖರದ ತೊಟ್ಟ ತುದಿಯಲ್ಲಿ ಇರ್ತೇನೆ ಅಂತ. ಅವನ ಮನಸ್ಸಿನ ಭಾವನೆಗಳನ್ನು ಅವನೇ ಬರ್ಕೊಂಡಿದ್ದಾನೆ. ಯಾಕೆಂದರೆ ನೀನು ಕಲ್ಲು, ನೀನು ಬೆಳೆಯೋಕ್ಕಾಗಲ್ಲ. ನಾನು ಮನುಷ್ಯ, ನಾನು ಬೆಳೆಯುತ್ತೇನೆ, ನಾನು ಸಾಧಿಸುತ್ತೇನೆ, ಸಾಧಿಸಿ ತೋರಿಸುತ್ತೇನೆ ಅಂತ ಅವನು ಬರ್ಕೊತಾನೆ. 1953 29,002 ಅಡಿಗಳ ಎತ್ತರದಲ್ಲಿ ನಿಲ್ಲುತ್ತಾನೆ. ಆಗ ಅವನು ಬೇಸ್ಟ್ ಮಾಡೋದು ಅದು ಭಾರತದ ಅವನ ತಾಯಿ, ಅವನ ಮಗಳು ಕೊಟ್ಟಿರ್ತಕ್ಕಂಥ ಬಾವುಟವನ್ನ ಅವನಲ್ಲಿ ಏನ್ ಮಾಡ್ತಾನೆ, ಎರೆಕ್ಟ್ ಮಾಡ್ತಾನೆ. ತಾಯಿ, ನಾನು ಹಿಮಾಲಯದ ಶಿಖರವನ್ನು ಹತ್ತಿದ್ದೇನೆ ಅನ್ನುವ ಗರ್ವ ನನಗಿಲ್ಲ. ನನಗೆ ನಿನ್ನ ತಾಯಿಯ ತೊಡೆಯ ಮೇಲೆ ಒಂದು ಮಗು ಹೇಗೆ ಕುಳಿಯುತ್ತೋ ಹಾಗೆ ಹೆಮ್ಮೆ ನನಗಿದೆ. ಅಂತಹ ವಿನಯ ನಿಮ್ಮದಾಗಲಿ. ಅಂತಹ ವಿನಯವನ್ನ ನೀವೇನ್ ಮಾಡ್ಕೊಳ್ಳಿ, ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಹೆನ್ರಿ ಫೋರ್ಡ್ ಅಂತಕ್ಕಂಥವ್ರೊಬ್ಬರು ಒಂದು ಮಾತು ಹೇಳ್ತಾರೆ. ಹೆನ್ರಿ ಫೋರ್ಡ್ ಅವರ, ಇಫ್ ಯು ಥಿಂಕ್ ಐ ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಐ ಕಾಂಟ್, ಯು ಕಾಂಟ್. ದಟ್ಸ್ ಆಲ್ ಅಂತ ಹೇಳ್ತಾನೆ. ನೀವು ನಿರ್ಧಾರ ಮಾಡಿದರೆ ನಾನಾಗುತ್ತೇನೆ ಅಂತಂದ್ರೆ ನೀವು ಆಗ್ತೀರಾ. ನನ್ನ ಕೈಲಿ ಏನೂ ಆಗಲ್ಲ ಅಂತಂದ್ರೆ ನೀವೇನು ಆಗದೇ ಇಲ್ಲ. ನಿಜ ಸ್ನೇಹಿತರೆ, ನಿಮಗೆ ಬೇಕಾಗಿರೋದು ಆ ಆತ್ಮವಿಶ್ವಾಸ, ಆ ಬದ್ಧತೆ. 3 ಡಿಗಳನ್ನ ನಾನು ನಿಮಗೆ ಕೊಡ್ತೇನೆ. ಆ 3 ಡಿಗಳನ್ನ ನೀವು ಬರ್ಕೊಳ್ಳಿ, ಖಂಡಿತ ಯಶಸ್ಸನ್ನು ಪಡಿತೀರಾ. ಆ ಯಶಸ್ಸು, ಫಸ್ಟ್ ಒನ್ ಈಸ್ ಡಿಸಿಪ್ಲೈನ್. ಡಿಸಿಪ್ಲೈನ್, ಸೆಲ್ಫ್ ಡಿಸಿಪ್ಲೈನ್ ಇಸ್ ದಿ ಬೆಸ್ಟ್ ಡಿಸಿಪ್ಲೈನ್. ನಾನು ಅಲಾರಾಮ್ ಇಡ್ತೇನೆ, ನನ್ನ ಪತ್ನಿ ಹೇಳಿದ್ದೇನೆ, ನಾನು ಅವ್ರಿಗೆ ಹೇಳಿದ್ದೇನೆ ಇಲ್ಲ. ಡಿಸಿಪ್ಲೈನ್ ಅಂದ್ರೆ ಸೆಲ್ಫ್ ಡಿಸಿಪ್ಲೈನ್. ಡಿಸಿಪ್ಲೈನ್, ಡೆಡಿಕೇಶನ್. ಡೆಡಿಕೇಶನ್ ಅನ್ನ ಡೆಡಿಕೇಟ್ ಮಾಡ್ಕೊಳ್ಳಿ. ನಾನೀಗ ಹಾಕ್ತೇನೆ ಅಂತ. ನಿಜ ಸ್ನೇಹಿತರೆ, ನಾವು ಏನಾಗಬೇಕು ಅಂತಂದ್ರೆ ಅದಾಗಬಹುದು. ಡೆಡಿಕೇಶನ್, ಡಿಸಿಪ್ಲೈನ್, ಡೆಡಿಕೇಶನ್ ಅಂಡ್ ಡೆಟರ್ಮಿನೇಷನ್. ಡೆಟರ್ಮೈನ್ ಯುವರ್ ಸೆಲ್ಫ್. ನಾನು KS ಮಾಡ್ತೇನೆ, ನಾನು IAS ಮಾಡ್ತೇನೆ, ನಾನು ಆಗ್ತೇನೆ ಅಂತಕ್ಕಂಥ ನಿರ್ಧಾರಕ್ಕೆ ಬನ್ನಿ. ನೀವು ಆಗ್ತೀರಾ ಆ 3 days. ಅದರ ಜೊತೆಗೆ ಒಂದು C, ದಟ್ ಈಸ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್, ಆ ಕಮ್ಯುನಿಕೇಶನ್ ಹೆಂಗಿರ್ಬೇಕು? ನಿಜವಾಗಲೂ ಸ್ನೇಹಿತರೆ, ನೀವೆಲ್ಲ ಅನನ್ಯರೇ. ಈ ಪ್ರಕೃತಿ ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಕೊಟ್ಟಿದೆ. ಆ ಶಕ್ತಿ ಸಮರ್ಥವಾದ ಶಕ್ತಿ. ಖಂಡಿತ ಆ ಕಮ್ಯುನಿಕೇಶನ್ ಇದೆಯಲ್ಲ, ಆ ಭಾಷೆಯನ್ನ ಹೃದಯಕ್ಕೆ ತಟ್ಟುವಂತ ಹೇಳ್ತಕ್ಕಂಥ ಮಾತು, ಆ ಮಾತಿನ ಶಕ್ತಿಯನ್ನ ನೀವು ತಗೊಳ್ಳಿ. ಇಫ್ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲಿಷ್, ನೀವು ಚೂಸ್ ಮಾಡ್ಕೊಳ್ಳಿ. ನೀವು ಫ್ಲೂಯೆಂಟ್ ಇನ್ ಕನ್ನಡ, ಚೂಸ್ ಮಾಡ್ಕೊಳ್ಳಿ. ಎನಿ ಲ್ಯಾಂಗ್ವೇಜ್ ನೀವು ಚೂಸ್ ಮಾಡ್ಕೋಬಹುದು. ಅವನನ್ನ ಕನ್ವರ್ಟ್ ಮಾಡ್ಬೋದು. ಅದಕ್ಕೆ ನಿಮ್ಮ ಶಕ್ತಿ ಇದೆ. ಆದ್ದರಿಂದ ಈ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ತೀರಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದಯವಿಟ್ಟು ಆ ಕಮ್ಯುನಿಕೇಶನ್ ವೇಸ್ ಅನ್ನ ನೀವು ಬಳಸ್ಕೊಳ್ಳಿ. ಅದರ ಜೊತೆಗೆ ನಾವು ಗ್ರಾಜುಯೇಷನ್ ಮುಗೀತು,
ಪೋಸ್ಟ್ ಗ್ರಾಜುಯೇಷನ್ ಮುಗೀತು, ನಾವಿನ್ನೇನ್ ಮಾಡ್ಬೋದು ಅಂತಂದ್ರೆ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮುಗಿದ ನಂತರ ಯಾವುದೇ ಎಕ್ಸಾಮ್ ನೆನ್ಪಿಟ್ಕೊಂಡಿರ್ಲಿ, ಯಾವುದೇ ಎಕ್ಸಾಮ್ SDA ಬರೀರಿ, FDA ಬರೀರಿ, KAS, IAS, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಅದ್ರ ಬ್ಯಾಂಕಿಂಗ್ ರಿಕ್ರೂಟ್ಮೆಂಟ್ ಬೋರ್ಡ್ ಎಲ್ಲವೂ ಬರೀರಿ. ಎಲ್ಲೋ ಒಂದು ಕಡೆ ನಮ್ಮ ಶ್ರಮ ಸಾರ್ಥಕವಾಗುತ್ತೆ. ಆ ಸಾರ್ಥಕತೆಯನ್ನ ಪಡೀತಕ್ಕಂಥದ್ರ ಮುಖಾಂತರ ನಾವೇನ್ ಮಾಡ್ಬೋದು, ನಮ್ಮ ಗುರುಗಳಿಗೆ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಕೊಡ್ಬೋದು. ಈ ಸಂಸ್ಥೆಗೆ ನನ್ನ ನಂದಕುಮಾರ್ ಸರ್ ಮಾತಾಡ್ತಾ ಹೇಳ್ತಿದ್ರು, ಸಂಸ್ಥೆ ಅಂತಕ್ಕಂಥದ್ದು ಅದಕ್ಕೊಂದು ಚೂರು ನೀವು ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮುಗಿದಿದೆ, ಆ ಸಂಸ್ಥೆಯ ಯಶಸ್ಸಲ್ಲಿ ನೀವು ಪಾಲನ್ನು ತೆಗೆದುಕೊಳ್ಳಿ ಅಂತ ಖಂಡಿತ ನಿಮ್ಮ ಕುಟುಂಬ, ನಿಮ್ಮ ಗ್ರಾಮ, ನಿಮ್ಮ ಊರು ನಿಮಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಿ. ಮತ್ತು ಯಾವತ್ತು ನೀವು ನನ್ನ ಎಲ್ಲ ಸಂದರ್ಭದಲ್ಲೂ ನಾನು ದೇಶವನ್ನ ಬಹಳ ಪ್ರೀತಿಸ್ತಕ್ಕಂಥ ಮನುಷ್ಯ, ಈ ದೇಶದ ಬಗ್ಗೆ ನನ್ನ ಮಾತಿಲ್ಲದೆ ನನ್ನ ಮಾತನ್ನು ಮುಗಿಸಲ್ಲ. ಆದ್ರಿಂದ ಈ ದೇಶ ನನ್ನ ಬಾಲ್ಯದ ನಂದನವನ, ಈ ದೇಶ ನನ್ನ ಬಾಲ್ಯದ ನಂದನವನ, ಈ ದೇಶ ನನ್ನ ಯೌವನದ ವಾರಣಾಸಿ, ಈ ದೇಶ ನನ್ನ ಕೊನೆಯ ಸಮೃದ್ಧವಾಗಿರ್ತಕ್ಕಂಥ ದೇಶ. ಈ ದೇಶಕ್ಕೆ ಎಲ್ಲ ಪ್ರಪಂಚದ ಎಲ್ಲ ಗಣ್ಯರು ಬಂದಿದ್ದಾರೆ. ಅವರ ಪಾಪಗಳು, ಅವರ ಕರ್ಮಗಳನ್ನು ಎಲ್ಲವನ್ನು ತೆಗೆಯತಕ್ಕಂಥ ಕೆಲಸ ಮಾಡಿದ್ದಾರೆ. ಆದ್ದರಿಂದ ದೇಶವನ್ನ ನೀವು ಯಾವ ಆದ್ಯತೆ ಬಂದಾಗ ದೇಶವನ್ನ ನೀವು ಪ್ರೀತಿಸಿ ಅಂತ ಹೇಳ್ತಾ ವಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು 2020-2023 ಏನು ನಮ್ಮ ಒಂದು ಪದವಿ ಮುಗಿದಿತ್ತು, ನಮಗೆ ಯಾವುದೇ ಒಂದು ಆಲೋಚನೆ ಇರಲಿಲ್ಲ ಈ ರೀತಿಯ ಒಂದು ಗ್ರಾಜುಯೇಷನ್ ಡೇ ಮಾಡ್ತಾರೆ ಅಂತಾನೆ ಗೊತ್ತಿರಲಿಲ್ಲ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ, ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ನನ್ನ ಒಂದು ಸಹೋದ್ಯೋಗಿ ಜಗದೀಶ್ ಮತ್ತೆ ಜಯಕುಮಾರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತೀನಿ. ಅದೇ ರೀತಿ 2020-2023 ನಮಗೆ ಬೋಧನೆಯನ್ನು ಮಾಡಿದಂತಹ ಧನಲಕ್ಷ್ಮಿ ಮೇಡಮ್ ಆಗಿರ್ಬಹುದು, ಅಂಜನಾ ಮ್ಯಾಮ್ ಆಗಿರ್ಬಹುದು, ಅದೇ ರೀತಿ ನನ್ನ ಎಲ್ಲ ಬೋಧಕ ವೃಂದದವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ತುಂಬಾನೇ ಒಂದು ಬೇಸರದ ವಿಷಯ. ಅವರನ್ನ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ಮಾಡಿಕೊಟ್ಟಂತಹ ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯರೇ ಹಾಗೂ ನನ್ನ ಸಹೋದ್ಯೋಗಿಗಳೇ ಎಲ್ಲರಿಗೂ ನಮಸ್ಕರಿಸುತ್ತಾ, ನನ್ನ 20 ಮತ್ತು 23ನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದಂತಹ ಡಿಗ್ರಿ ಈ BA ಪದವಿಯನ್ನು ಪಡೆದುಕೊಂಡು ನಾನು ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದೇನೆ. ಆದರೂ ಮುಂದೆ ಸಹ ಅಲ್ಲಿನ ಶಿಕ್ಷಕರಂತೆ ಇಲ್ಲಿನ ಶಿಕ್ಷಕರನ್ನು ಸಹ ನೆನಪಿಸಿಕೊಳ್ಳುತ್ತಾ ಮರೆಯಲಾಗದಂತಹ ನೆನಪುಗಳು ಇಂದಿಗೂ ಸಹ ಉಳ್ಕೊಂಡಿವೆ. ಧನ್ಯವಾದಗಳು. ಹಾಗೂ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು. ಈ ದಿನ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು 3ನೇ ಸತಿ ಡಿಗ್ರಿ ಅಟೆಂಡ್ ಮಾಡಿ ಕಟ್ಟಿ ಪಾಸಾಗಿರೋದು. 2000 ಆಲ್ರೆಡಿ 2 ಸತಿ ಕಟ್ಟಿ ನಾನು ನನ್ನ ತೊಂದರೆಗಳಿಂದ ನಾನು ಕಂಪ್ಲೀಟ್ ಮಾಡ್ಕೊಳಕ್ಕಾಗಿಲ್ಲ.
ಸೊ 3ನೇ ಸತಿ ನಾನು ಏನೋ ಪಾಸ್ ಮಾಡಬೇಕು, ಸೊ ನಾನು ಒಂದು ಡಿಗ್ರಿ ತಗೊಬೇಕು ಸೊ ಅನ್ನೋ ತುಂಬ ಆಸೆಯಿಂದ ನಾನು 3ನೇ ಸತಿ ಕಟ್ಟಿ ಸೊ ಪಾಸ್ ಮಾಡ್ಕೊಂಡಿದ್ದೀನಿ. ಈ ದಿನ ಅಂತೂ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಜಯಕುಮಾರ್ ಜಗದೀಶ್ಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಹಾಗೂ ನನ್ನ ಎಲ್ಲ ಗುರುಗಳಿಗೂ ಸೊ ನೆಚ್ಚಿನ ವಿದ್ಯಾರ್ಥಿಗಳು ಥ್ಯಾಂಕ್ಸ್ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ನೆಚ್ಚಿನ ಗುರುಗಳು ಧನಲಕ್ಷ್ಮಿ ಮೇಡಮ್ಗೂ ನಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಟ್ಟು. ಅವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ರು ಎಲ್ಲ ವಿದ್ಯಾರ್ಥಿಗಳಿಗೂ. ಸೊ ಹಾಗಾಗಿ ಈ 2 ಮಾತನಾಡೋಣ ಅವಕಾಶ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೂ ಬೋಧಕೇತರ ಸಿಬ್ಬಂದಿವರೆಗೂ ಹಾಗೂ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ದಿನ ನಮ್ಮ ಕಾಲೇಜಿನಲ್ಲಿ 2020-23ನೇ ಸಾಲಿನ BA ವಿದ್ಯಾರ್ಥಿಗಳ ಘಟಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಒಂದು ಸರ್ಕಾರಿ ಕಾಲೇಜು ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿನ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಅವರು ಯಾಕೆಂದ್ರೆ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, ಆ ಮ್ಯಾನೇಜ್ಮೆಂಟ್ ನಡ್ಕೊಂಡು ಹೋಗ್ತದೆ. ಆದರೆ ಸರ್ಕಾರಿ ಕಾಲೇಜ್ ಅಭಿವೃದ್ಧಿ ಆಗ್ಬೇಕಂದ್ರೆ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ಉದ್ಯೋಗಿಗಳಾಗಿರ್ತಂತಹ ಪ್ರಾಧ್ಯಾಪಕರದೇ ತುಂಬಾ ಜವಾಬ್ದಾರಿಯನ್ನ ಇರ್ತದೆ. ಅದೇ ರೀತಿ ನಮ್ಮ ಸಾಲಿನಲ್ಲಿ ಎಲ್ಲರೂ ಏನು ಈಗ 45 ಜನ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ಕಾಲೇಜಿನ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸಬೇಕಾಗಿ ನಾನು ಕೇಳ್ಕೊತೇನೆ. ಎಲ್ಲರಿಗೂ ನನ್ನ ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಸೊ ಇವತ್ತು ನಮ್ಮ ಕಾಲೇಜಿನಲ್ಲಿ 2020-23ವರೆಗೆ ಪದವಿ ಮುಗಿಸಿದಂಥ BA ವಿದ್ಯಾರ್ಥಿಗಳು ಇವತ್ತು ಘಟಿಕೋತ್ಸವ ಕಾರ್ಯಕ್ರಮನ ಈ ಅಲ್ಯುಮಿನಿಯಂ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಈ ಜಗದೀಶ್ ಮತ್ತು ಜಯಕುಮಾರ್ ಅವರ ನೇತೃತ್ವದಲ್ಲಿ 45 ವಿದ್ಯಾರ್ಥಿಗಳು ಪದವಿಯನ್ನು ಪಡ್ಕೊಂಡಿದ್ದಾರೆ. ಅವರು HEP, HES, EPS, HEK ಈ ಕಾಂಬಿನೇಷನ್ನ ಪಡ್ಕೊಂಡು ಇವತ್ತಿನ ದಿವಸ 45 ವಿದ್ಯಾರ್ಥಿಗಳು ಇವತ್ತು ಪದವಿ ಪ್ರಮಾಣಗಳನ್ನು ಪಡ್ಕೊಂಡು ಅವರು ಕೆಲವರು ಉನ್ನತ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ, ಕೆಲವರು ಕೆಲಸ ಮಾಡ್ತಾಯಿದ್ದಾರೆ. ಇದು ತುಂಬ ನಮ್ಮ ಕಾಲೇಜಿಗೆ ಬಂದಂಥ ಒಂದು ಭಾಗ್ಯ ಅಂತ ನಾವು ಭಾವಿಸ್ತೀವಿ. ಸೊ ವಿದ್ಯಾರ್ಥಿಗಳು ಈ ಉನ್ನತ ಶಿಕ್ಷಣ ಪದವಿಯನ್ನು ಪಡ್ಕೊಂಡು ಅವರ ಜೀವನದಲ್ಲಿ ಅವರು ಒಳ್ಳೆಯ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ. ಮತ್ತು ಈ ಗಡಿನಾಡ ಕಾಲೇಜ್ ಡಾಕ್ಟರ್ S. ಗೋಪಾಲರಾಜ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಆನೇಕಲ್, ಸೊ ಈ ಒಂದು ಸಂಸ್ಥೆಯಿಂದ ನಾವು ನ್ಯಾಕ್ನಲ್ಲಿ B++ ಗ್ರೇಡನ್ನು ಪಡ್ಕೊಂಡಿದ್ದೇವೆ. ಈಗ ಇಷ್ಟು ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿಗಳು ನಮ್ಮ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಪದವಿ ಪ್ರಮಾಣಗಳನ್ನು ಪಡೆದಿದ್ದು ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳು, ಧನ್ಯವಾದಗಳು ಮತ್ತು ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ CDC ಸದಸ್ಯರು ನಂದಕುಮಾರ್ ಸರ್ ಕೂಡ ಈ ಒಂದು ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಇಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಆಲ್ ದ ಬೆಸ್ಟ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ ಗ್ರ್ಯಾಜುಯೇಟ್ಸ್. ಥ್ಯಾಂಕ್ ಯು. ಆನೇಕಲ್ ಗೋಪಾಲರಾಜು
ಕಾಲೇಜಿನಲ್ಲಿ ಈ ದಿವಸ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಘಟಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. 25/2/2021 ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅನಂತಮೂರ್ತಿ ಅವರು, ಶಾರದಾ ಅವರು, ಮತ್ತು ಇದೇ ಕಾಲೇಜಿನ ಪ್ರಿನ್ಸಿಪಾಲರಾದಂಥ ರಾಮಕೃಷ್ಣ ಅವರು ಮತ್ತು ರಾಮಕೃಷ್ಣಪ್ಪ ಅವರು ಸಹ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಈ ಕಾರ್ಯಕ್ರಮ ಉದ್ದೇಶ ಏನಂದರೆ, ನಾವು ಹೇಳ್ತಾ ಇದ್ದಂಗೆ ಹಳೆಯ ವಿದ್ಯಾರ್ಥಿಗಳು 2020-23 ಹಳೆಯ ವಿದ್ಯಾರ್ಥಿಗಳು ಈಗಾಗಲೇ ಪದವಿ ಪಡೆದುಕೊಂಡು ಅವರು ಉನ್ನತ ವ್ಯಾಸಂಗಕ್ಕೆ ಹೋಗಿ ಹೆಚ್ಚಿನ ಒಂದು ವ್ಯಾಸಂಗನ ಮಾಡ್ತಾಯಿದ್ರು. ಮತ್ತು ಅವರು ಈ ಕಾಲೇಜಿನ ಒಂದು ಬಳಸಿಕೊಟ್ಟಂಥ ಪರಿಶ್ರಮ, ಅವರು ಕಲಿಸಿದಂಥ ವಿದ್ಯೆ ಒಂದು ಇರಲಿ, ಮತ್ತು ನಮಗೆಲ್ಲರಿಗೂ ಒಂದು ಪದವಿ ಸರ್ಟಿಫಿಕೇಟ್ ಅಂದರೆ ಕಾನ್ವರ್ಜೆನ್ಷನ್ ಸರ್ಟಿಫಿಕೇಟ್ ಅಂತ ಏನು ಬಂದಿದೆ ಅದನ್ನು ನಾವು ಕಾಲೇಜ್ ಮುಖಾಂತರ ಮಾಡಬೇಕು ಅಂತ ಯುವ ಮುಖಂಡ ಆದಂಥ ಮತ್ತು ಎಲ್ಲರ ಕಷ್ಟಗಳಿಗೂ ಸ್ಪಂದಿಸ್ತಾ ಬಂದಿರುವಂಥ ಜಯಕುಮಾರ್ ನೇತೃತ್ವ ತಂಡವನ್ನು ಜಯಕುಮಾರ್ ಮುನ್ನಡೆಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಸತತ ಪ್ರಯತ್ನದಿಂದ ಈ ದಿವಸವನ್ನು 25/2/2025 ಕಾಲೇಜಿನ ಸೆಮಿನಾರ್ ವಾರ್ಡಲ್ಲಿ ಕುವೆಂಪು ಸೆಮಿನಾರಲ್ಲಿ ಹಮ್ಮಿಕೊಂಡಿದ್ರು. ಏನಂದರೆ ಒಂದು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ವಿಜೃಂಭಣೆ ಆಚರಿಸ್ತಾರೆ. ಈ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದ್ರೆ ಹೇಳಲಿಲ್ಲ ಇದ್ರೂ ಅಷ್ಟು ಚೆನ್ನಾಗಿ ಅವರು ಮಾಡ್ತಾರೆ. ಈ ರೀತಿ ಒಂದು ಮಾಡ್ತಾರೆ ಅನ್ನೋ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಆ ರೀತಿಯನ್ನು ಒಂದು ಮಾಡ್ಕೊಂಬಂದಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಒಂದು ಸಲಹೆ ಏನಂದರೆ, ಪದವಿ ಅನ್ನೋದು ಎಲ್ಲರಿಗೂ ಸಿಗೋವಂಥ ಒಂದು ಪದ ಅಲ್ಲ. ಪದವಿ ಅನ್ನೋದು ಎಲ್ಲರಿಗೂ ಸಿಗೋವಂಥ ಒಂದು ಪದ ಅಲ್ಲ. ಮತ್ತು ನಾವು ಹೈಸ್ಕೂಲ್ ಸ್ಟೂಡೆಂಟು ಮತ್ತು ಕಾಲೇಜ್ ಲೆವೆಲಲ್ಲಿ ಆ ಥರ ಅಲ್ಲ. ಪದವೀಧರ ಅಂತ ಹೇಳ್ದೇನೆಂದರೆ ಅವನದೇ ಆದ ಒಂದು ಪದ ಇರ್ತೈತೆ. ಅವನು ಪದವೀಧರ ಅಂದರೆ ನಮ್ಮ ದೇಶದ ಪ್ರಜೆ ಆಗಿರ್ತಾನೆ. ಅದರಿಂದ ಆ ಪದವಿ ಪಡೆಯೋದಕ್ಕೆ ಅವರ ಮನೆಯಲ್ಲಿ ಕಷ್ಟ ಸುಖಗಳನ್ನು ಅನುಭವಿಸಿ ಮತ್ತು ಅವ್ರಿಗೆ ಕಷ್ಟ ಬಂದಿರ್ತೈತೆ, ಓದೋಕ್ಕೆ ಆಗದೇ ಇರ್ತಾರೆ. ಅಂಥವರು ಕೂಡ ನಾವು ಪದವಿ ಪಡಿಬೇಕು ಅನ್ನೋ ಆಸೆಯಲ್ಲಿ ಬಂದು ಓದಿ ಅವರ ಒಂದು ಪದವಿ ಪಡೆದಿರ್ತಾರೆ. ಅವ್ರಿಗೆ ನಿಜವಾಗಲೂ ನಾನು ಚಿರಋಣಿಯಾಗಿರ್ತೀನಿ. ಈ ಕಾಲೇಜಿಗೆ ಅಭಿವೃದ್ಧಿ, ಈ ಕಾಲೇಜ್ ಏನಂದರೆ ಈಗ ರಾಮಕೃಷ್ಣಪ್ಪ ಸರ್ ಇದ್ದಾಗ ಏನಂದರೆ A+ ಬಂದಿದೆ. ಮತ್ತು ಏನಂದರೆ ಜಾಸ್ತಿ ಜನ ಏನಂದರೆ ಕಡೆಗಣಿಸ್ತಾರೆ. ಕಾಲೇಜು ಸರ್ಕಾರಿ ಕಾಲೇಜ್ ಅಂದರೆ ಏನೋ ಒಂದು ಉದಾಸೀನ, ಅಲ್ಲಿ ನಮ್ಮ ಮಕ್ಕಳು ಹೋದರೆ ಚೆನ್ನಾಗಿರ್ತಾರ ಇಲ್ಲ ಅನ್ನೋದು. ಇವತ್ತಿನ ದಿವಸ ಅವರ ಪರಿಶ್ರಮದಿಂದ ಆ ರೀತಿಯಾದ ಒಂದು ಉನ್ನತ ದರ್ಜೆ ಕಾಲೇಜು ಅಂತೇನೆಂದರೆ ಇವತ್ತಿನ ದಿವಸ ಹೇಳ್ಕೊಳ್ತಾ ಇದ್ರಿ. ಸರ್ಕಾರಿ ಆನೇಕಲ್ ಪ್ರಥಮ ಗೋಪಾಲರಾಜು ಕಾಲೇಜ್ ಅಂತ ಇವತ್ತಿನ ಪ್ರತಿಯೊಬ್ಬ ಬಾಯಲ್ಲಿ ತೋರಿಸಿದ್ದಾರೆ ಅಂತಂದರೆ ಅದರ ಪರಿಶ್ರಮ ಬೋಧಕ ವರ್ಗದವರು ಮತ್ತು ಪ್ರಿನ್ಸಿಪಾಲ್ ಸರ್ ಅವ್ರದ್ದು ಇವ್ರದ್ದೆಲ್ಲ ಪರಿಶ್ರಮ ಇರ್ತೈತೆ. ಅದರಿಂದ ದಯವಿಟ್ಟು ನಾನು ಹೇಳ್ತೀನಿ ಅಂತಂದರೆ, ನೀವು ಎಲ್ಲರೂ ಕೈ ಜೋಡಿಸ್ತೇನೆ ಅಂದರೆ ಗೌರ್ಮೆಂಟ್ನ ಕಾಲೇಜನ್ನು ನಾವು ಉನ್ನತ ದರ್ಜೆಗೆ ಕರ್ಕೊಂಡು ಹೋಗ್ಬೋದು. ಮತ್ತು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ಪದವಿ ಪಡೆದಿದ್ದೀರಾ. ನೀವುಗಳು ಸಹ ಏನಂದರೆ ಎಲ್ಲರಿಗೂ ಹೋಗಿ ಹೇಳಿ ಈ ಥರ ಕಾಲೇಜಿಗೆ ಸೇರಿಸಿ ಮತ್ತು ಕಾಲೇಜ್ ನಿಮ್ಮ ಥರ ವಿದ್ಯಾರ್ಥಿಗಳಿಗೆ ಕೊಡಿಸಿ ಅಂತ ಹೇಳ್ತಾ ನಾನು ಕೇಳ್ಕೊಳ್ತಾ ಇದ್ದೀನಿ.